ಇಲ್ಲಿ 1 ಬಟ್ಲಾಗಷ್ಟೇ ಹೆಸರು ಕಾಳು, 1 ಬಟ್ಲಾಗಷ್ಟೇ ಅಕ್ಕಿಯನ್ನು 2 ಬಾರಿ ತೊಳೆದ್ಬಿಟ್ಟು ರಾತ್ರಿನೇ ನೆನೆಸ್ಬಿಟ್ಟು ತೊಗೊಂಡಿನಿ. ಈ ಅಕ್ಕಿ ಹೆಸರು ಕಾಳನ್ನು ಬಳಸಿ ಟೇಸ್ಟಿ ಹೆಲ್ದಿಯಾಗಿರುವಂಥ ಪ್ರೋಟೀನ್ ರಿಚ್ಚು, ಫೈಬರು, ಐರನ್ ರಿಚ್ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಒಂದೇ ಹಿಟ್ಟಿನಲ್ಲಿ 4 ರೀತಿಯ ರೆಸಿಪಿಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಇಷ್ಟ ಅಥವಾ ನಿಮಗೆ ಯಾವುದು ಈಸಿ ಅನ್ನಿಸ್ತಲ್ಲ ಅದನ್ನು ಮಾಡ್ಕೋಬೋದು. ನಾನು ಈ ಅಕ್ಕಿಯನ್ನು ನೀವು ಡೈಲಿ ಅನ್ನಕ್ಕೆ ಯಾವ ಅಕ್ಕಿ ಯೂಸ್ ಮಾಡ್ತೀರಿ ಆ ಅಕ್ಕಿ ಏನಾದರೂ ತೊಗೋಬೋದು. ನಾನಿಲ್ಲಿ ರೇಷನ್ ಅಕ್ಕಿ ಅಥವಾ ಕೆಲವರು ಇದನ್ನು ಸೊಸೈಟಿ ರೈಸ್ ಅಂತ ಕರೀತಾರಲ್ಲ ಅದನ್ನು ತೊಗೊಂಡಿದ್ದೀನಿ ರೀ. ಈಗ ಈ ನೀರನ್ನು ತೆಗೆದ್ಬಿಟ್ಟು ತೊಗೋತೀನಿ ನೋಡಿ. ಈ ಅಕ್ಕಿ ಮತ್ತು ಹೆಸರು ಕಾಳು ಒಳಗಿನ ನೀರನ್ನು ತೆಗೆದ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಇವೆರಡನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ನೋಡಿರಿ. ಹೆಸರು ಕಾಳಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದ್ರಿ, ತುಂಬ ಪ್ರೋಟೀನ್ ಇರುವಂಥದ್ದು. ಇದನ್ನು ನೀವು ವೆಯ್ಟ್ ಲಾಸ್ ರೆಸಿಪಿ ಅಂತಲೂ ಕರಿಬೋದು. ಡಯಟ್ ಮಾಡಿ ವೆಯ್ಟ್ ಲಾಸ್ ಮಾಡೋರಿಗಂತೂ ಬೆಸ್ಟ್ ಹೇಳಿ ಮಾಡಿಸಿದ ರೆಸಿಪಿ ಅಂತಲೂ ಹೇಳ್ಬೋದು ನೋಡಿರಿ. ಈಗ ನೋಡಿ ನೀರನ್ನು ತೆಗೆದುಬಿಟ್ಟೆ ಹಾಕಿದ್ದೀನಿ. ಒಂದು 7 ರಿಂದ 8 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ. ಇಲ್ಲ ನಾವು ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಬೆಳ್ಳುಳ್ಳಿಯನ್ನು ಸ್ಕಿಪ್ ಮಾಡಿ ಶುಂಠಿ ಏನಾದರೂ ಹಾಕೋಬೋದು. 4 ಮೆಣಸಿನ್ಕಾಯಿನ ಹಾಕಿದ್ದೀನಿ. ಖಾರ ನೀವು ನೋಡಿಬಿಟ್ಟು ಹಾಕೋರಿ. ಇಲ್ಲಿ 1 ಬಟ್ಲಾಗಷ್ಟೇ ಪಾಲಕ್ ಸೊಪ್ಪಿತ್ತು, ಅದನ್ನು ತೊಳೆದ್ಬಿಟ್ಟು ನೋಡಿ ಕೈಯಿಂದನೇ ಮುರಿದ್ಬಿಟ್ಟು ಹಾಕಿದ್ದೀನಿ. ಇಲ್ಲ ಸಣ್ಣದಾಗಿ ಕಟ್ ಮಾಡಿನೇ ಹಾಕಿರಿ. ಫಸ್ಟ್ ಹಾಗೇ ಗ್ರೈಂಡ್ ಮಾಡಿ ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ. ತುಂಬ ನೀರನ್ನು ಹಾಕ್ಕೊಂಡು ತೆಳು ಮಾಡ್ಕೋಬೇಡ್ರಿ. ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೋರಿ. ನೋಡಿ ಈಗ ಇದನ್ನೇನು ಮಾಡ್ಕೊಂಡಿದ್ದೀನಿ, ಬೇರೆ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಏನು ಮಾಡೋಣ್ರಿ, ಉಳಿದಿರುವ ಸಾಮಗ್ರಿಗಳನ್ನ ಹಾಕೊಂಡು ಈ ಫಸ್ಟ್ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋತೀನಿ ರೀ. ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇದರೊಳಗಿನ ಸ್ವಲ್ಪ ಹಿಟ್ಟನ್ನು ಸಪ್ರೇಟ್ ತಗೋತೀನಿ ರೀ. ನಾನೇನು ಹೇಳಿದ್ದೀನಿ ನಿಮಗೆ, ಇದರಲ್ಲಿ 4 ರೀತಿಯ ರೆಸಿಪಿಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ಅದಕ್ಕೊಂದು ಸ್ವಲ್ಪನೇ ಹಿಟ್ಟನ್ನು, ಒಂದು 3 ಸ್ಪೂನಾಗಷ್ಟೇ ಹಿಟ್ಟನ್ನು ಏನು ಮಾಡ್ಕೋತಾ ಇದ್ದೀನಿ. ಈಗ ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ. ನೋಡಿ ಇದನ್ನು ಸೈಡಿಗೆ ಇಡೋಣ್ರಿ. ಅದರಲ್ಲಿ ಉಪ್ಪು ಅಷ್ಟೇ ಹಾಕಿ ಮಿಕ್ಸ್ ಮಾಡ್ಯದ. ಈಗ ಉಳಿದಿರ್ಬೇಕು ಸಾಮಗ್ರಿಗಳನ್ನ ಹಾಕೊಂಡು ಸ್ವಲ್ಪ ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ತುರಿದ್ಬಿಟ್ಟು ಹಾಕೋಬೋದು, ಟೊಮೆಟೊನೂ ಹಾಕೋಬೋದು. ಇಲ್ಲ ನಾನು ಸ್ವಲ್ಪ ಸೋರೆಕಾಯಿ ಇತ್ತು, ಅದನ್ನು ಸಿಪ್ಪೆ ತೆಗೆದುಬಿಟ್ಟು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ರೀ. ಅರ್ಧ ಟೀ ಸ್ಪೂನಾಗಷ್ಟೇ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. 1/4 ಟೀ ಸ್ಪೂನಾಗಷ್ಟೇ ಚಾಟ್ ಮಸಾಲನ್ನು ಹಾಕ್ತಾಯಿದ್ದೀನಿ. ಇಲ್ಲ ನಾವು ಮಕ್ಕಳಿಗೆ ಮಾಡ್ತೀವಿ ಹಸಿಮೆಣ್ಸಿನ್ಕಾಯಿ ಬೇಡ ಅಂದ್ರೆ ನೀವು ರುಬ್ಬು ಮುಂದೆ ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿ ಇಲ್ಲಿ ಹಿಟ್ಟಿನಲ್ಲಿ ಚಿಲ್ಲಿ ಫ್ಲೆಕ್ಸನ್ನಾದರೂ ಹಾಕೋಬೋದು. ಹಿಟ್ಟು ಈ ರೀತಿ ಇರಬೇಕು ನೋಡಿರಿ, ತುಂಬ ತೆಳು ಇರಬಾರ್ದು, ಇಷ್ಟನೇ ಗಟ್ಟಿಯಾಗಿಯೇ ಇರಬೇಕು ನೋಡಿರಿ. ಒಮ್ಮೆಲೆ ನೀರನ್ನು ಜಾಸ್ತಿ ಹಾಕ್ಕೊಂಡು ರುಬ್ಕೊಳಕ್ಕೆ ಹೋಗ್ಬೇಡ್ರಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಇಲ್ಲ ಅರ್ಧ ಸ್ಪೂನ್ ಆಗಷ್ಟೇ ಏನು ಮಾಡ್ತಾಯಿದ್ದೀನಿ, ಈನೋವನ್ನು ಹಾಕ್ತಾಯಿದ್ದೀನಿ. ಈನೋ ಯಾವಾಗಲೂ ಏನು ಮಾಡ್ತೀವಿ ಲಾಸ್ಟಿಗೆ ಹಾಕಬೇಕು. ಇದೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೋಡಿ ಒಂದೇ ಡೈರೆಕ್ಷನ್ದಲ್ಲಿ ತಿರುಗಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರಿ. ಹಿಟ್ಟು ಏನಾಗ್ಬಿಡ್ತದೆ ಬೇಗನೆ ಫಳ್ಳಾಗಿಬಿಡ್ತದೆ ನೋಡಿರಿ. ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಆಲ್ರೆಡಿ ಪ್ಯಾನನ್ನು ಕೈಲಿಕ್ಕೆ ಇಟ್ಟೀನಿ ನೋಡಿರಿ. ಪ್ಯಾನನ್ನು ಚೆನ್ನಾಗಿ ಕಾಯ್ದದ. ಕಡಿಮೆ ಎಣ್ಣೆ ಬಳಸಿ ಮಾಡ್ತಾಯಿದ್ದೀನಿ. ದೊಡ್ಡ ಸ್ಪೂನಿಂದನೇ ಒಂದೇ ಸ್ಪೂನಾಗಷ್ಟೇ ಎಣ್ಣೆನ ಹಾಕಿಬಿಟ್ಟು ಬ್ರಷ್ನಿಂದ ನೋಡಿ ನೀಟಾಗಿ ಎಲ್ಲ ಕಡೆ ಏನು ಮಾಡಿರಿ ಸ್ಪ್ರೆಡ್ ಮಾಡಿರಿ. ನೋಡಿ ಇದಕ್ಕೊಂದು ಸ್ವಲ್ಪ ಟೇಸ್ಟೂ ಚೆನ್ನಾಗಿ ಬರ್ತದೆ ಅಂತ ಹೇಳಿ ಸ್ವಲ್ಪ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ನೀವು ಸಾಸಿವೆನೂ ಹಾಕೋಬೋದು, ಬಿಳಿ ಎಳ್ಳನ್ನು ಹಾಕೋಬೋದು, ಮತ್ತೊಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಟೇಸ್ಟೂ ಚೆನ್ನಾಗಿ ಬರ್ತದೆ, ನೋಡೋಕ್ಕೂ ಚೆನ್ನಾಗಿ ಕಾಣ್ತದೆ ಅಂತೇಳಿ ನೋಡಿ. ಆಲ್ರೆಡಿ ಪ್ಯಾನನ್ನು ಕಾಯ್ದದ. ಲೋ ಫ್ಲೇಮ್ದಲ್ಲಿ ಇಟ್ಟನೆ ನೋಡಿ ಒಂದು ದೊಡ್ಡದು ಪಿಜ್ಜಾ ಥರ ಹಾಕೋತೀನಿ ನೋಡಿರಿ, ದೊಡ್ಡ ಸೈಜು. ಭಾಳ ದಿಪ್ಪನ್ನು ಹಾಕಬೇಡ್ರಿ ನೋಡಿ, ಅಷ್ಟೇ ಮೀಡಿಯಮ್ ಆಗಿನೇ ಹಾಕಿರಿ. ಮತ್ತು ಹಿಟ್ಟನ್ನು ತುಂಬ ತೆಳು ಮಾಡ್ಕೋಬಾರ್ದು ನೋಡಿರಿ. ಇಲ್ಲ ಸಣ್ಣ ಸಣ್ಣ ಪ್ಯಾನ್ ಕೇಕ್ ಥರ ಕಡಾಯಿ ಇತ್ತಂದ್ರೆ ನೀವು ಅದರಲ್ಲಿನೂ ಆ ರೀತಿನೂ ಮಾಡ್ಕೋಬೋದು. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮುಚ್ಚಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಒಂದು 6 ನಿಮಿಷ ಬೇಯಿಸ್ಬಿಟ್ಟು ತೊಗೊಂಡೆ ನೋಡಿ ಮೇಲೆಲ್ಲ ಹಿಟ್ಟು ಚೆನ್ನಾಗಿ ಬೇಯ್ದ. ಈಗ ತಿರುಗಿಬಿಟ್ಟು ಬೇಯಿಸ್ಬಿಟ್ಟು ತೊಗೊಳ್ರಿ. ಇಲ್ಲ ಎಣ್ಣೆನೇ ಬೇಡ ಅಂದ್ರೆ ನೀವು ಬೆಣ್ಣೆ ಹಾಕಿಬಿಟ್ಟು ಬೇಯಿಸ್ಬಿಟ್ಟು ತೊಗೊಬೋದು ನೋಡಿರಿ. 2 ಸೈಡ ಚೆನ್ನಾಗಿ ಬೇಯ್ದೈತಿ ನೋಡಿ. ಎಷ್ಟು ಹೊರಗಡೆ ಲೇಯರು ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟೂ ಬಂದಿರ್ತದೆ. ಇದು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ಈಗ ಅದೇ ಪ್ಯಾನಲ್ಲಿ ಚಿಕ್ಕ ಪ್ಯಾನ್ ಕೇಕ್ ಥರನೂ ಈಗ ಅಷ್ಟು ದೊಡ್ಡದು ಬೇಡ, ಅಷ್ಟು ದಿಪ್ಪು ಬೇಡ ಅನ್ನೋರು ನೋಡಿ ಇನ್ನೊಂದು ಸ್ವಲ್ಪ ಅದಕ್ಕೂ ಸಾಸಿವೆ ಮತ್ತು ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ಈ ರೀತಿ ಒಂದೇ ಪ್ಯಾನ್ದಲ್ಲಿ 3-4 ಹಾಕ್ಕೊಂಡು ಚಿಕ್ಕ ಪ್ಯಾನ್ ಕೇಕ್ ಥರನೂ ಮಾಡ್ಕೊಬೋದು ನೋಡಿರಿ. ನೀವು ಈ ಪ್ಯಾನ್ ಬಳಸ್ಬೇಕಂತೇನಿಲ್ಲ, ತವೆಯಲ್ಲೇನೂ ಮಾಡ್ಕೊಬೋದು ನೋಡಿರಿ. ಇದಕ್ಕೊಂದು ಸ್ವಲ್ಪ ನೋಡಿ ಎಣ್ಣೆ ಹಾಕಿಬಿಟ್ಟು ಮೇಲೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತ ಹೇಳಿ ಬಿಳಿ ಎಳ್ಳನ್ನು ಹಾಕಿದ್ದೀನಿ. ಇಲ್ಲ ನಮ್ಗೆ ಅಷ್ಟು ದೊಡ್ಡದು ಬೇಡ, ಬೇಯಕ್ಕೂ ಟೈಮ್ ಹತ್ತದಂದ್ರೆ ಈ ರೀತಿ ಚಿಕ್ಕ ಪ್ಯಾನ್ ಕೇಕ್ ಥರನೂ ಮಾಡಿಕೊಂಡು ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನೋಡಿರಿ. ಎಷ್ಟು ಕಲರ್ಫುಲ್ಲಾಗಿ ಟೇಸ್ಟಿ ನೋಡಿ. ಪಾಲಕ್ ಹಾಕಿದ ಐರನ್ ರಿಚ್ ಇರ್ತದೆ, ಹೆಸರು ಕಾಳದಿಂದ ಪ್ರೋಟೀನ್ ಅದ ನೋಡಿ. ಇಡ್ಲಿ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ ತಿಂದಿರ್ತೀರಿ, ಈ ರೀತಿ ಹೆಲ್ದಿಯಾಗಿನೂ ಹೆಸರು ಕಾಳು ಅಕ್ಕಿಯಿಂದ ಮಾಡ್ಕೋಬೋದು ನೋಡಿರಿ. ಈ ರೀತಿ ಚಿಕ್ಕ ಪ್ಯಾನ್ ಕೇಕ್ನೂ ಹಾಕಿ ತೋರಿಸಿದ್ದೀನಿ. ಈಗ ನೋಡಿ ನಾನೇನಿಲ್ಲಿ ನಾನ್ ಸ್ಟಿಕ್ ತವೆ ಏನು ಬಳಸ್ತಾ ಇಲ್ಲ, ಈ ಕಬ್ಬಿಣ ತವೆಯಲ್ಲೇ ನಾನು ನಿಮಗೆ ಏನು ಮಾಡ್ತಾಯಿದ್ದೀನಿ ದೋಸೆನೂ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. 2 ರೀತಿ ಮಾಡಿ ತೋರಿಸ್ತೀನಿ. ಕೆಲವರಿಗೆ ತೆಳು ದೋಸೆ ಇಷ್ಟ, ಕೆಲವರಿಗೆ ದಪ್ಪ ದೋಸೆ ಅಥವಾ ಸೆಟ್ ದೋಸೆ ಥರನೂ ಇಷ್ಟ ನೋಡಿ. ಕ್ರಿಸ್ಪಿಯಾಗಿನೂ
ಅಷ್ಟು ಬಿಸಿ ಇದ್ದಾಗ ಅಷ್ಟೇ ಕ್ರಿಸ್ಪಿ ಇರ್ತದೆ, ಆರದ ಮೇಲೆ ಮೆತ್ತಗಾಗ್ತಾವೆ ರೀ. ಆದರೆ ಎಷ್ಟು ತೆಳು ಬೇಕಲ್ಲ ನೀವು ಅಷ್ಟು ತೆಳುನೂ ಹಾಕೋಬೋದು. ಇಲ್ಲ ಇದು ಇನ್ನೂ ಹೆಲ್ದಿ ಮಾಡ್ತೀರಂದ್ರೆ ಇದಕ್ಕೊಂದು ಸ್ವಲ್ಪ ಸೇಜ್ವಾನ್ ಚಟ್ನಿ, ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ ಕಟ್ ಮಾಡಿ ಹಾಕೋಬೋದು, ಪನ್ನೀರ್ನು ತುರಿದ್ಬಿಟ್ಟು ಹಾಕೋಬೋದು. ಇಲ್ಲ ಯಾವುದೂ ಬೇಡ ಅಂದರೆ ತುಪ್ಪ, ಶೇಂಗಾ ಚಟ್ನಿ ಪುಡಿನೂ ಹಾಕೋಬೋದು ನೋಡಿರಿ. ಇದೊಂದು ತೆಳು ದೋಸೆಯನ್ನು ಹಾಕ್ಬಿಟ್ಟು ತೋರಿಸಿದ್ದೀನಿ. ನಾನು ಈಗ ಒಂದು ಸೆಟ್ ದೋಸೆ ಥರನೂ ಹಾಕ್ಬಿಟ್ಟು, ನಿಮ್ಗೇನು ಇದಕ್ಕೆ ನಾನ್ ಸ್ಟಿಕ್ ತವೆನೇ ಬೇಕತ್ತೇನಿಲ್ಲ, ನೀವು ಕೆಬ್ಬಣ ತವೆಯಲ್ಲೂ ಈ ರೀತಿ ಮಾಡ್ಕೋಬೋದು ನೋಡಿರಿ. ಇದರಲ್ಲಂತೂ ಬರೀ ಉಪ್ಪು ಅಷ್ಟೇ ಹಾಕಿದ್ದೀನಿ ನಾನು, ಸೋಡಾ ಏನು ಮೊಸರು ಏನೋ ಯಾವುದೂ ಇಲ್ಲ. ನೀವು ಈ ರೀತಿಯೂ ಮಾಡ್ಕೊಬೋದು ನೋಡಿರಿ. ನಾನು ಪ್ಯಾನ್ ಕೇಕ್ ಥರನೂ ಮಾಡಿ ತೋರಿಸಿದ್ದೀನಿ, ಸೆಟ್ ದೋಸೆ ಥರನೂ ಮಾಡಿ ತೋರಿಸಿದ್ದೀನಿ, ತೆಳು ದೋಸೆ ಥರನೂ ಮಾಡಿ. ನಿಮಗೆ ಯಾವ ರೀತಿ ಇಷ್ಟ, ಯಾವ್ದು ಈಸಿ ಇಲ್ಲ ನೀವು ಅದನ್ನು ಮಾಡ್ಕೋಬೋದು. ಈ ಸೆಟ್ ದೋಸೆನೇ ಉತ್ತಪ್ಪ ಥರನೂ ಮಾಡ್ಕೋಬೋದು ನೋಡಿರಿ. ಎಲ್ಲ ರೀತಿಯೂ ಮಾಡಿ ತೋರಿಸಿದ್ದೀನಿ. ಈಗ ಇದನ್ನು ಕಟ್ ಮಾಡಿ ನೋಡಿರಿ, ಪಿಜ್ಜಾ ಥರನೇ ಕಟ್ ಮಾಡಿಬಿಟ್ಟು ತೊಗೊಳ್ಳೋಣ ನೋಡಿರಿ. ನೋಡಿ ನಾನು ಜಾಸ್ತಿ ಏನು ದಪ್ಪ ಮಾಡಿಲ್ಲ, ಅಷ್ಟೇ ಮೀಡಿಯಮ್ ಆಗಿನೇ ಹಿಟ್ಟನ್ನು ಹಾಕ್ಕೊಂಡಿದ್ದೆ ರೀ ನೋಡಿ. ಟೇಸ್ಟೇನು ಈ ರೀತಿ ಕಟ್ ಮಾಡಿ ಮಕ್ಳಿಗೆ ಬಾಕ್ಸಿಗೆ ಹಾಕಿ ನೀವು ಇದನ್ನು ಸಾಸು, ಸೇಜ್ವಾನ್ ಚಟ್ನಿ ಜೊತೆನೂ ಏನು ಮಾಡ್ಬೋದು, ಸರ್ವ್ ಮಾಡ್ಬೋದು ನೋಡಿರಿ. ಎಷ್ಟು ಸಾಫ್ಟಾಗಿ ಬಂದೈತೆ ನೋಡಿರಿ, ಮತ್ತು ಎಷ್ಟು ಫಳ್ಳನೂ ಆಗೈತೆ ನೋಡಿರಿ. ತುಂಬ ಸಿಂಪಲ್ ಅದ ರೀ, ಕಡಿಮೆ ಸಾಮಗ್ರಿ. ಮತ್ತು ಅಥವಾ ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟನ ಅದನ್ನು ಹಾಕೋಬೋದು, ಅಥವಾ ನಿಮ್ಮ ಮನೆಯಲ್ಲಿ ಯಾವದವಲ್ಲ ಅವನ್ನಷ್ಟೇ ಹಾಕೋರಿ ನಡೀತದೆ ನೋಡಿ. ಪ್ಯಾನ್ ಕೇಕ್ನು ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದವ ನೋಡಿ. ದೋಸೆನೂ ತೋರಿಸ್ತೀನಿ ನೋಡಿರಿ, ಇಡೀ ದಿನ ಇಟ್ರೂ ಇಷ್ಟೇ ಸಾಫ್ಟಾಗಿರ್ತಾವೆ. ಟೇಸ್ಟಿನೂ ಅದ, ಹೆಲ್ದಿನೂ ಅದ. ಇಲ್ಲ ನಾವು ಈಗ ವೆಯ್ಟ್ ಲಾಸ್ ಮಾಡತ್ತೀವಿ, ವೆಯ್ಟ್ ರೆಡ್ಯೂಸ್ ಮಾಡ್ಬೇಕನ್ನೋರು ಈ ರೀತಿ ಹೆಲ್ದಿಯಾಗಿ ಹೆಸರು ಕಾಳದಿಂದ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ಖಂಡಿತ ಟ್ರೈ ಮಾಡಿ ನೋಡಿರಿ. ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಹೆಸರು ಕಾಳು ಅಕ್ಕಿ ಬಳಸಿ ಪ್ಯಾನ್ ಕೇಕ್ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈ ವಿಡಿಯೋನ ಹೈಪ್ ಮಾಡಿರಿ ಇದು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತದೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.